ಅಗೈನ್ ವೆಲ್ಕಮ್ ಬ್ಯಾಕ್ ಟು ಅವರ್ JGM ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈಗಾಗಲೇ ಮೂರು ಪಾರ್ಟ್ ಕಂಪ್ಲೀಟ್ ಆಯಿತು. ಸೊ ನಾನು ಈಗಾಗಲೇ ಹೇಳಿರೋ ಥರ ನಮ್ಮ JGM ಅಕಾಡೆಮಿ ಬ್ರಾಂಚ್ ಬೆಂಗಳೂರಿನ ವಿಜಯನಗರದಲ್ಲೂ ಕೂಡ ಇದೆ, ಮತ್ತು ನಮ್ಮ ಬೆಳ್ಳೂರು ಕ್ರಾಸ್ ಅಂದರೆ ಮಂಡ್ಯ ಜಿಲ್ಲೆ ನಾಮಂಗಲ ತಾಲೂಕು ಬೆಳ್ಳೂರು ಕ್ರಾಸಲ್ಲೂ ಕೂಡ ನಮ್ಮದು ಒಂದು ಶಾಖೆ ಓಪನ್ ಆಗಿದೆ. ಅಲ್ಲಿ ಸಮ್ಮರ್ ವೆಕೇಷನ್ಸ್ ಮಾರ್ಚ್ ಅಥವಾ ಏಪ್ರಿಲಿಂದ ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ಆದಷ್ಟು ಬೇಗ ರಿಜಿಸ್ಟರ್ ಆಗಿ. ಸೊ ಫೀಸ್ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೇಲೆ ಕಾಣೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನೋಟಿಫಿಕೇಶನ್ಗಾಗಿ. ಸೊ ಈಗಾಗಲೇ ನೆಕ್ಸ್ಟ್ ಪಾರ್ಟ್ ಯಾವುದು ಅಂತ ಈಗಾಗಲೇ ಪ್ರೀವಿಯಸ್ ಅಲ್ಲಿ ನಾವು ಲೈಫ್ ಪ್ರೋಸೆಸ್ನ ನ್ಯೂಟ್ರಿಷನ್ನ ಕವರ್ ಮಾಡ್ಕೊಂಡ್ವಿ. ಆಫ್ಟರ್ ನ್ಯೂಟ್ರಿಷನ್ ನಿಮ್ಗಾಗಲೇ ಲಿಂಕ್ ಗೊತ್ತಾಗಿರಬೇಕು. ನೆಕ್ಸ್ಟ್ ರೆಸ್ಪಿರೇಷನ್ ಕೂಡ ಆಯಿತು. ಈಗ ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್. ಸೊ ಟ್ರಾನ್ಸ್ಪೋರ್ಟೇಷನ್ ಅಂದರೆ ನಿಮಗಾಗಲೇ ಗೊತ್ತು, ಯು ಆರ್ ಮೋರ್ ಫೆಮಿಲಿಯರ್ ವಿತ್ ಟ್ರಾನ್ಸ್ಪೋರ್ಟೇಷನ್. ವಾಟ್ ಇಸ್ ಟ್ರಾನ್ಸ್ಪೋರ್ಟೇಷನ್? ನಿಮ್ಮ ಡೇ ಟು ಡೇ ಲೈಫಲ್ಲಿ ಜಸ್ಟ್ ಐ ವಿಲ್ ರಿಲೇಟ್ ಇಟ್ ವಿತ್ ದ್ಯಾಟ್ ಲೈವ್ ಎಕ್ಸಾಂಪಲ್. ಯಾವ ರೀತಿ ನಿಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೇಕು ಅಂದರೆ, ದ ಪೀಪಲ್ ನಾವೇ ಆಗಿರ್ಬೋದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅಂದರೆ ವಿ ನೀಡ್ ಟ್ರಾನ್ಸ್ಪೋರ್ಟೇಷನ್, ಹೌದಲ್ವಾ? ನಮ್ಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ರೈಲ್ವೇಸ್ ಇದೆ, ಏರ್ವೇಸ್ ಇದೆ, ಅಂಡ್ ಆಲ್ಸೋ ರೋಡ್ವೇಸ್, ವಾಟರ್ ವೇಸ್, ಡಿಫ್ರೆಂಟ್ ವೇಸ್ ಇದೆ ಟ್ರಾನ್ಸ್ಪೋರ್ಟೇಷನ್ಗೆ. ಸೊ ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಆಲ್ ದೋಸ್ ವೇಸ್? ಅಷ್ಟು ವೇಸ್ಗಳ ಮೂಲ ಉದ್ದೇಶ ಏನು ಅಂತ ಅಂದರೆ, ಒಂದು ಗೂಡ್ಸ್ನ ಅಥವಾ ಏನೋ ಒಂದು ಆರ್ಗ್ಯಾನಿಸಮ್ ಏನೋ ಒಂದು ಆಗಿರ್ಬೋದು, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕೊಂಡೊಯ್ಯೋದು ಅಲ್ವಾ? ಜಸ್ಟ್ ಶಿಫ್ಟಿಂಗ್ ಆರ್ ಟ್ರಾನ್ಸ್ಪೋರ್ಟಿಂಗ್ ಆಫ್ ಗೂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ವ್ಯಕ್ತಿ ಆಗಿರ್ಬೋದು, ಒಂದು ಜಾಗದಿಂದ ತನ್ನ ಸೋರ್ಸ್ ಇಂದ ಡೆಸ್ಟಿನೇಷನ್ಗೆ ಏನು ರೀಚ್ ಆಗಬೇಕು ಅದನ್ನ ನಾವು ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ ಅಲ್ವಾ? ಅದೇ ರೀತಿ ಲೈಫ್ ಪ್ರೊಸೆಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ವಿ ಕ್ಯಾನ್ ರಿಲೇಟ್ ದ್ಯಾಟ್ ದ ಅವೈಲಬಲ್ ಗೂಡ್ಸ್ ಆರ್ ನ್ಯೂಟ್ರಿಯೆಂಟ್ಸ್ ವಿಚ್ ಆರ್ ಬೀನ್ ಸಿಂಥಸೈಸ್ಡ್ ಇನ್ ಅವರ್ ಬಾಡಿ. ನಮ್ಮ ಬಾಡಿನಲ್ಲಿ ಸಿಂಥಸೈಸ್ಡ್ ಆಗಿರುವಂಥ ನ್ಯೂಟ್ರಿಯೆಂಟ್ಸ್ನ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡೀಸ್ಗೆ ಅಥವಾ ಸೆಲ್ಸ್ಗೆ ವಿ ನೀಡ್ ಟು ಗೆಟ್ ಸಪ್ಲೈಡ್ ಫಾರ್ ದೆಮ್, ಹೌದಲ್ವಾ? ನಾವು ಸಪ್ಲೈ ಮಾಡಬೇಕು. ನಮ್ಮ ದೇಹದಲ್ಲಿ ಅಥವಾ ನಮ್ಮ ದೇಹದ ವಿಭಿನ್ನ ಭಾಗಗಳಲ್ಲಿ ಉತ್ಪತ್ತಿಯಾಗುವ ವಿಭಿನ್ನ ಏನಿದೆ ಉತ್ಪನ್ನಗಳನ್ನು ನಾವು ದೇಹದ ಹಲವಾರು ಭಾಗಗಳಿಗೆ ಅದನ್ನು ತಲುಪಿಸೋದು ನಮ್ಮ ದೇಹದ ಒಂದು ಕರ್ತವ್ಯ ಆಗಿರುತ್ತೆ. ಆ ಒಂದು ಸಿಸ್ಟಮ್ನ ನಾವು ಟ್ರಾನ್ಸ್ಪೋರ್ಟಿಂಗ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ದ ಟ್ರಾನ್ಸ್ಪೋರ್ಟೇಷನ್ ಇಸ್ ನಥಿಂಗ್ ಬಟ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಎಸೆನ್ಷಿಯಲ್ ಗೂಡ್ಸ್ ಆರ್ ಎಸೆನ್ಷಿಯಲ್ ಮೆಟೀರಿಯಲ್ಸ್ ಫ್ರಮ್ ಒನ್ ಪಾರ್ಟ್ಸ್ ಆಫ್ ದ ಬಾಡಿ ಟು ದ ಅನದರ್ ಪಾರ್ಟ್ಸ್ ಆಫ್ ದ ಬಾಡಿ ಇಸ್ ನೋನ್ as transportation. In transportation mainly, I forgotten to tell this, in transportation ಅಲ್ಲಿ mainly ಡಿಪೆಂಡ್ ಅಂದರೆ ಅವಲಂಬಿತ ಎನ್ಫೋರ್ಸ್ಡ್ ಆಗಿರೋದು ಸರ್ಕ್ಯುಲೇಟರಿ ಸಿಸ್ಟಮ್. ಟ್ರಾನ್ಸ್ಪೋರ್ಟೇಷನ್ಗೆ ಅವಶ್ಯಕವಾದಂಥದ್ದೇನು? ಸರ್ಕ್ಯುಲೇಟರಿ ಸಿಸ್ಟಮ್. ನಾವು ಮೇನ್ಲಿ ಕಂಪೇರ್ ಮಾಡೋದಾದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು. ಐ ಕ್ಯಾನ್ ಜಸ್ಟ್ ಕಂಪೇರ್ ವಿತ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕಂಪೇರ್ ಮಾಡೋದಾದ್ರೆ, ರೋಡ್ ವೇಸ್ ಅಲ್ಲಿ ನಾವು ಬಸ್ ಸ್ಟ್ಯಾಂಡ್ ಅಂತ ಏನು ಕರಿತೀವಿ, ದ್ಯಾಟ್ ವಿ ಕ್ಯಾನ್ ರಿಲೇಟ್ ವಿತ್ ಸರ್ಕ್ಯುಲೇಟರಿ ಸಿಸ್ಟಮ್. ಬಸ್ ಸ್ಟಾಪ್ಗಳು ಏನಿರುತ್ತೆ, ಆ ಬಸ್ ಸ್ಟಾಪ್ಗಳು ಏನು ಫಂಕ್ಷನ್ ಮಾಡುತ್ತೋ ಅಂದರೆ ಆಬ್ಜೆಕ್ಟಿವ್ ಸೇಮ್ ಇರುತ್ತೆ. ರಿಲೇಟ್ ಮಾಡ್ತಾ ಹೋಗೋಣ ವಿಡಿಯೋಸಲ್ಲಿ. ಬಸ್ ಸ್ಟ್ಯಾಂಡ್ಗೆ ನಾನು ಸರ್ಕ್ಯುಲೇಟರಿ ಸಿಸ್ಟಮ್ನ ಐ ಕ್ಯಾನ್ ಕಂಪೇರ್. ಆಯ್ತಾ? ಯಾವ ರೀತಿ ಕಂಪ್ಯಾರಿಸನ್, ಏನೆಲ್ಲ ಫಂಕ್ಷನ್ಸ್ ಆಗುತ್ತೆ ಇವಾಗ ನಿಮಗೆ ಮೋರ್ ಕ್ಲಿಯರ್ ಆಗಿ ತಿಳಿತಾ ಹೋಗೋಣ. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ವಿಚ್ ಇಸ್ ದ ಸರ್ಕ್ಯುಲೇಟರಿ ಆರ್ಗನ್? ಯಾವುದು ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಪಂಪಿಂಗ್ ಆರ್ಗನ್ ಅಂತ ಹೇಳಿ ಕರಿತೀವಿ. ಸೊ ವಿಚ್ ಇಸ್ ಅ ಪಂಪಿಂಗ್ ಆರ್ಗನ್ ಹಿಯರ್? ಹ್ಯೂಮನ್ ಹಾರ್ಟ್ ಇಸ್ ಎ 4-chambered ಮಸ್ಕ್ಯುಲರ್ ಪಂಪ್ located in our chest cavity. ನಮ್ಮ ಚೆಸ್ಟ್ ಕ್ಯಾವಿಟಿನಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ ದ 4-chambered ಪಂಪಿಂಗ್ ಆರ್ಗನ್. 4 ಚೇಂಬರ್ ಉಳ್ಳುವಂತಹ ಒಂದು ಆರ್ಗನ್, ಪಂಪಿಂಗ್ ಆರ್ಗನ್ ಇದೆ. ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಹಾರ್ಟ್. ಆ ಹಾರ್ಟ್ನ ಕೆಲಸ ಏನು? ದ ಫಂಕ್ಷನ್ ಆಫ್ ದ ಹಾರ್ಟ್ ಇಸ್ ಟು ಪಂಪ್ ದ ಬ್ಲಡ್ ಫ್ರಮ್ ಒನ್ ಪಾರ್ಟ್ಸ್ ಆಫ್ ದ ಬಾಡಿ ಟು ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ತನ್ನ ಬಾಡಿಯಿಂದ ದೇಹದ ಹಲವು ಭಾಗಗಳಿಗೆ ಅದನ್ನ ಪಂಪ್ ಮಾಡುವಂಥದ್ದು. ದಟ್ಸ್ ದ ಫಂಕ್ಷನ್ ಆಫ್ ದ ಹಾರ್ಟ್. Are you all clear with this? The function of heart clear ಆಯ್ತಾ? ಸೊ ಆ ಫಂಕ್ಷನ್ ನ ಪರ್ಫಾರ್ಮ್ ಮಾಡಲಿಕ್ಕೆ ದ ಹಾರ್ಟ್ is facilitated with a special muscle called cardiac muscle. Have you heard about cardiac muscles? In our muscles in 9th class we have been studying about the types of muscles: smooth muscles, cardiac muscles, and the straight muscles. These are the different muscles we have been studied. So in that cardiac muscles, one of the rarest muscle which is only found in the heart. ಯಾಕೆ ಹಾರ್ಟಲ್ಲಿ ಕಾರ್ಡಿಯಾಕ್ ಮಸಲ್ನ ಫೌಂಡ್ ಮಾಡಿ ನಾವು ಕಾಣ್ಬೋದು ಅಂತ ಅಂದರೆ, ಬಿಕಾಸ್ ಹಾರ್ಟ್ ಇಸ್ ಅ ರೆಸ್ಟ್ಲೆಸ್ ಆರ್ಗನ್. ಅಂಟಿಲ್ ಅನ್ ಆರ್ಗ್ಯಾನಿಸಮ್ ಒಂದು ಕೊನೆಯ ಉಸಿರು ಏನಿರ್ತದೆ, ಲಾಸ್ಟ್ ಬ್ರೆತ್ ಆಫ್ ಅನ್ ಆರ್ಗನ್, ಟಿಲ್ ದ ಲಾಸ್ಟ್ ಬ್ರೆತ್ ಆಫ್ ಅನ್ ಆರ್ಗ್ಯಾನಿಸಮ್, ದ ಹಾರ್ಟ್ ವಿಲ್ ನಾಟ್ ಟೇಕ್ ಅ ರೆಸ್ಟ್. ಇಟ್ ವಿಲ್ ಬಿ ಕಂಟಿನ್ಯೂಸ್ಲಿ ಪಂಪಿಂಗ್ ದ ಬ್ಲಡ್. ಇಫ್ ದ ಹಾರ್ಟ್ ಟೇಕ್ ರೆಸ್ಟ್ ದೆನ್ ವಿ ವಿಲ್ ಬಿ ಎಟ್ ರೆಸ್ಟ್, ಹೌದಲ್ವಾ? ಹಾರ್ಟ್ ಏನಾದ್ರು ರೆಸ್ಟ್ ತಗೋಯ್ತು ಅಂತ ಅಂದಾಗ ಕಂಪ್ಲೀಟ್ಲಿ ನಾವು ಕೂಡ ರೆಸ್ಟ್ ಆಗಿಬಿಡ್ತೀವಿ. ಸೊ ಹಾಗಾಗಿ
ಹಾರ್ಟ್ ಏನು ಮಾಡುತ್ತೆ ತನ್ನ ಕೆಲಸವನ್ನು ನಿಲ್ಲಿಸಲ್ಲ. ಅದಕ್ಕೋಸ್ಕರ ಫಾರ್ ಮೋರ್ ಎನರ್ಜಿ ಅಂಡ್ ಮೋರ್ ಪವರ್ ದ ಹಾರ್ಟ್ ಇಸ್ ಫೆಸಿಲಿಟೇಟೆಡ್ ವಿತ್ ಅ ಸ್ಪೆಷಲೈಸ್ಡ್ ಮಸಲ್ ಕಾಲ್ಡ್ cardiac muscles. Let us study in depth. So heart is having how many chambers? Heart is having 4 chambers. 2. Okay. Heart will be having 2 chambers. Sorry, 4 chambers. 2 auricles and 2 ventricles. 2 auricles and 2 heartbeat is initiated and regulated by the cardiac muscles. And most important question, the fish and amphibians have 2 and 3 chambered heart respectively. But when compared to fishes and amphibians, we know about the kingdom Animalia that we are having. Kingdom Animalia dalli ide namge enide amphibians ide, reptiles ide, mammals ide, birds ide and also fishes ide. ಸೊ ಈ ಅನಿಮೇಲಿಯಾ ಕಿಂಗ್ಡಮ್ ಅಲ್ಲಿ 2 and 3 ಚೇಂಬರ್ಡ್ ಹಾರ್ಟ್ ಕೂಡ ಯಾರಿಗಿರುತ್ತೆ? ಫಿಶಸ್ ಅಂಡ್ ಆಂಫಿಬಿಯನ್ಸ್ಗೆ ಇರುತ್ತೆ. ಸೊ ದಿಸ್ ಇಸ್ ಡಿಪೆಂಡ್ಸ್ ಅಕಾರ್ಡಿಂಗ್ ಟು ವಾರ್ಮ್ ಬ್ಲಡೆಡ್ ಅಂಡ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಇನ್ ಯುವರ್ ಹೈಯರ್ ಸ್ಟಡೀಸ್ ಯು ವಿಲ್ ಗೆಟ್ ಟು ನೋ ಅಬೌಟ್ ದಟ್ ಆಲ್ ಥಿಂಗ್ಸ್. ಸೊ ಇಲ್ಲಿ ನಿಮಗೆ ಬೇಕಾಗಿರೋದು ಮೈನ್ ನಮ್ಮ ಹ್ಯೂಮನ್ ಬಾಡಿನಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ 4 ಚೇಂಬರ್ಸ್ ಇನ್ ಅವರ್ ಹಾರ್ಟ್. ದಟ್ ಆರ್ 2 ಅಪ್ಪರ್ ಚೇಂಬರ್ಸ್, 2 lower chambers. Upper 2 chambers are called as auricles. Lower 2 chambers are called as ventricles. ಸೊ ಅಪ್ಪರ್ 2 ಆರಿಕಲ್ಸ್ ನ ಏನಂತ ಕರಿತೀವಿ ನಾವು? ಆರಿಕಲ್ಸ್ ಅಲ್ಲಿ ಲೆಫ್ಟ್ atrium and right atrium. We are having again 2 parts here, 2 chambers in upper. One is left atrium, you can observe here. This is the left atrium. Change my pen color. Okay, now more clear martin. This is left atrium and this will be the right atrium. You can observe here, these are the 2 upper chambers. ಈ ಎರಡು ಮೇಲ್ ಚೇಂಬರ್ ಗಳಾಯ್ತು. ಇವು ಅಪ್ಪರ್ ಚೇಂಬರ್ ಅಲ್ಲಿ ಏನು ನಮಗೆ ಲೆಫ್ಟ್ ಏಟ್ರಿಯಂ ನ ನೋಡಬಹುದು, ಇಲ್ಲಿ ರೈಟ್ ಏಟ್ರಿಯಂ ನ ವಿ ಕ್ಯಾನ್ ಅಬ್ಸರ್ವ್ ಹಿಯರ್. ಅಂಡ್ ಆಲ್ಸೋ ವಿ ಆರ್ ಹ್ಯಾವಿಂಗ್ 2 ಲೋವರ್ ಚೇಂಬರ್ಸ್. ವಿಚ್ ಆರ್ ದ 2 ಲೋವರ್ ಚೇಂಬರ್ಸ್? ಒನ್ ಈಸ್ ಅಗೈನ್ right ventricle and left ventricle. Right ventricle and left ventricle. These are the highlighted parts are known as the ventricle, which are considered as a lower chambers because they are situated in the lower part of the heart, and these 2 are situated in the upper part of the heart, hence they are called as upper chambers. They are also named as left and right atrium according to their respective sides. Okay, so let us know the function of all these chambers, ಯಾವ ರೀತಿ ಫಂಕ್ಷನ್ ಮಾಡುತ್ತೆ. and also we will come across different parts of the heart's body. ಹಾರ್ಟ್ ಅಲ್ಲಿ ಇರುವಂತಹ ಹಲವಾರು ಪಾರ್ಟ್ಗಳನ್ನ ತಿಳ್ಕೊಳ್ಳೋಣ. so here we can see the aorta. Here we can see aorta. I will tell what is the function of this later. Next followed by pulmonary arteries. Pulmonary arteries. Then these veins are known as pulmonary veins. Next, already left atrium. Pulmonary valve or semilunar valve. Pulmonary valve or semilunar valve. Next, left ventricle. Left ventricle. Then these are the cardiac muscle. Also we will call it as this as septum. This space is called as septum. Okay, next, right ventricle. So right atrium, pulmonary veins, again pulmonary veins we can observe here, and superior vena cava and interior vena cava. Also we can call it as per your NCERT prakara, these are the vena cava from lower body and vena cava from upper body. Upper body vena cava from upper body and vena cava from ಲೋವರ್ ಬಾಡಿ. ನೀವು ಹಾರ್ಟ್ನ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಟ್ ಕ್ಯಾನ್ ಬಿ ಆಕ್ಸನ್. ಆಲ್ರೆಡಿ ಹೇಳಿದೆ, ಇದರಲ್ಲಿ 3 ಡಯಾಗ್ರಾಮ್ಸ್ ಬಂತು ಆಲ್ರೆಡಿ ಲೈಫ್ ಪ್ರೊಸೆಸ್ಸಲ್ಲಿ. ಮೊದಲನೇದು ಸ್ಟೊಮ್ಯಾಟಾದ ಓಪನ್ ಮತ್ತು ಕ್ಲೋಸಿಂಗ್ ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡಿದ್ದಾಯಿತು, ಹೌದಲ್ವಾ? ಅದರಲ್ಲಿ ಗಾರ್ಡ್ ಸೆಲ್ಸು ಸ್ಟೊಮ್ಯಾಟಲ್ ಪೋರ್ನ ಯೂಸ್ ಮಾಡ್ಕೊಂಡು ಓಪನಿಂಗ್ ಮತ್ತು ಕ್ಲೋಸಿಂಗ್ನ ಎಕ್ಸ್ಪ್ಲೈನ್ ಮಾಡಬೇಕು ಆನ್ ದ ಬೇಸಿಸ್ ಆಫ್ ಆಸ್ಮೋಟಿಕ್ ಪ್ರೆಷರ್. ಆರ್ ಯು ಕ್ಲಿಯರ್ ವಿತ್ ದ್ಯಾಟ್? ಆ್ಯಂಡ್ ದ ಸೆಕೆಂಡ್ ಡಯಾಗ್ರಾಮ್ ಇಸ್ ಡೈಜೆಸ್ಟಿವ್ ಸಿಸ್ಟಮ್, ಆರ್ ದೇ ಕ್ಯಾನ್ ಆಲ್ಸೋ ask it as the alimentary canal diagram, where you should be able to written all the organs and name them which are involved in the digestion process. That will call it as digestive system diagram. Diagram aito. And thirdly we are dealing with the diagram, the schematic structure of the heart, where you should mark all these labelings of the parts compulsory, or may they can also ask like this also by giving the diagram. They will just arise a question to
draw a diagram, but only mention, they specified only 2 or 3 parts to mention. In that cases, it is more enough to mention what are all the parts that they are being provided. It's not mandatory to mention all those things. ಸೊ ಅವ್ರು ಏನು ಕೊಟ್ಟಿರ್ತಾರೋ ಅದನ್ನ ಮಾತ್ರ ಮೆನ್ಷನ್ ಮಾಡಿದ್ರೆ ಸಾಕು ಇನ್ ಸಮ್ ಎಕ್ಸೆಪ್ಷನಲ್ ಕೇಸಸ್. ಸೊ ಅದನ್ನು ಹೊರತುಪಡಿಸಿ ಬೇರೆ ತರ ಅಂತ ಅಂದ್ರೆ ನಾರ್ಮಲ್ ಆಗಿ 5 ಮಾರ್ಕ್ಸ್ ಕೇಳಿದಾಗ ನೀವು ಸ್ಟ್ರಕ್ಚರ್ ಬಿಡಿಸಿ ಯು ಶುಡ್ ಬಿ ಏಬಲ್ ಟು ಲೇಬಲ್ ಆಲ್ ದಿಸ್ ಪಾರ್ಟ್ಸ್. ಸೊ ದಿಸ್ ಕಂಪ್ಲೀಟ್ಸ್ ದ ಡಯಾಗ್ರಾಮ್. ಸೊ ಹೌ ದ ವರ್ಕಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್, ವರ್ಕಿಂಗ್ ನ ಹೆಂಗೆ ಟ್ರಾನ್ಸ್ಪೋರ್ಟೇಷನ್ ಯಾವ ರೀತಿ ಆಗ್ತಿದೆ ನಮ್ಮ ದೇಹದಲ್ಲಿ ಅಂತ ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ಈಗ ಮೇನ್ಲಿ ಈಗ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಈಗ ಲಿಂಕ್ ನಾನು ಹೇಳಿದ್ದೆ ನೆಕ್ಸ್ಟ್ ಕ್ಲಾಸಲ್ಲಿ ಗೊತ್ತಾಗುತ್ತೆ ನಿಮಗೆ ಅಂತ. ಏನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ ನಿಮಗೆ, ಗ್ಲೂಕೋಸು ಸೆಲ್ಗೆ ಹೋಗ್ತಿದೆ ಅಂತಾನೆ. ಗ್ಲೂಕೋಸ್ ಸೆಲ್ಗೆ ಹೋಗಿದೆ, ಆ ಸೆಲ್ಲಲ್ಲಿ ಗ್ಲೂಕೋಸು ಬ್ರೇಕ್ ಡೌನ್ ಆಗಿ ಎನರ್ಜಿ ಬರಬೇಕು ಅಂದ್ರೆ ಅಲ್ಲಿಗೆ ಆಕ್ಸಿಜನ್ ಬರಬೇಕಿತ್ತು, ಹೌದಲ್ವಾ? ಆಕ್ಸಿಜನ್ ಶುಡ್ ಬಿ ಸಪ್ಲೈ ಟು ದ್ಯಾಟ್ ಪಾರ್ಟ್. ಆಕ್ಸಿಜನ್ ಸಪ್ಲೈ ಆಗಬೇಕು ಅಂತ ಅಂದ್ರೆ ಯಾರು ತಗೊಬರ್ತಿದ್ರು ಆಕ್ಸಿಜನ್ನ? ದ ಆಕ್ಸಿಜನೇಟೆಡ್ ಬ್ಲಡ್ ತಗೊಬರ್ತಿತ್ತು. ಎಲ್ಲಿಂದ? ಲಂಗ್ಸ್ ಇಂದ. ನಾನು ಹೇಳಿದೆ ಲಂಗ್ಸ್ ಇಂದ ಆಕ್ಸಿಜನೇಟೆಡ್ ಬ್ಲಡ್ ಸೆಲ್ಲಿಗೆ ಬಂದಿದೆ ಅಂತ ಅಷ್ಟನ್ನು ಮಾತ್ರ ಜ್ಞಾಪನ ಇಟ್ಕೊಳ್ಳಿ. ಹೇಗ್ ಬಂತು ಅನ್ನೋದನ್ನ ಯು ಜಸ್ಟ್ ನೆಗ್ಲೆಕ್ಟ್ ಇಟ್ ಅಂತ ಹೇಳಿದ್ದೆ. ಬಟ್ ನೌ ವಿ ವಿಲ್ ಗೆಟ್ ಥರೋ ಅಬೌಟ್ ದಟ್, ಹೌ ದ ಆಕ್ಸಿಜನೇಟೆಡ್ ಬ್ಲಡ್ ಹ್ಯಾಸ್ ಬೀನ್ ಎಂಟರ್ಡ್ ಟು ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಸೆಲ್. ಸೊ ಲೆಟ್ ಅಸ್ ಸ್ಟಾರ್ಟ್. Okay, let us consider this as lung capillaries. Okay, so the lungs will be here and these are the capillaries. Capillaries is nothing but it's like interconnected network of the blood vessels or blood tissues. Blood vessels will be interconnected network in order to exchange the exchange the goods. ಐ ಮೀನ್ ದ ರಿಕ್ವೈರ್ಡ್ ಮೆಟೀರಿಯಲ್ಸ್ ಫಾರ್ ದ ಬಾಡಿನ ಬಾಡಿಗೆ ಬೇಕಾಗಿರುವಂತಹ ಅವಶ್ಯಕವಾದಂಥ ಉತ್ಪನ್ನಗಳನ್ನು ವಿನಿಮಯ ಮಾಡ್ಕೊಳ್ಳಿಕ್ಕೆ ಕ್ಯಾಪಿಲರೀಸು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ದಿಸ್ ಆರ್ ದ ಮ್ಯಾಂಡೇಟರಿ ಥಿಂಗ್ಸ್. ಸೊ ಇದು ಲಂಗ್ಸ್ ಆಗಿರುತ್ತೆ, ಲಂಗ್ಸ್ ಕ್ಯಾಪಿಲರೀಸ್ ಅಂತ ಹೇಳಿ ಕರಿತೀವಿ. ನೆಟ್ವರ್ಕ್ ಬ್ಲಡ್ ವೆಸಲ್ಸ್ ನೆಟ್ವರ್ಕ್ ಇರುತ್ತೆ. ಸೊ ಲಂಗ್ಸ್ ಕ್ಯಾಪಿಲರೀಸ್ ಎಲ್ಲಿಗೆ ಬಂದಿರುತ್ತೆ ಅಂತ ಅಂದರೆ ಲಂಗ್ಸು ದ 4 chambered ಹಾರ್ಟ್. ಜಸ್ಟ್ ಐ ವಿಲ್ ಟ್ರೈ ಟು ಸೆ ರೆಫರೆನ್ಸ್. This is, let us consider this is a heart. Okay, so this is the heart. Okay, again from aorta. Then from heart it will move to different parts of the body. Again capillaries. Cell capillaries. Then from there it will enter to here and again from here. Okay, now let us start. So these are the lung capillaries. So I already told that in the end of the tutta lungs na tutta tudiyalli we will be having the alveoli. We having a balloon like structure, call it as alveoli irutte. A balloon like structure alli the oxygen will be imported. The oxygen is imported to there from the atmosphere inda allige oxygen bandirutte. ಆ ಆಕ್ಸಿಜನ್ ಬಂದಿರುತ್ತೆ ಅಟ್ಮಾಸ್ಫಿಯರ್ ಇಂದ. ಎಲ್ಲಿಗೆ ಬಂದಿರುತ್ತೆ? ಅಟ್ಮಾಸ್ಫಿಯರ್ ಇಂದ ಆಕ್ಸಿಜನ್ ಆಲ್ವಿಯೋಲೈಗೆ ಬಂದಿರುತ್ತೆ. ಸೊ ಆ ಆಲ್ವಿಯೋಲೈಯಿಂದ ಆಕ್ಸಿಜನ್ ಶುಡ್ ಬಿ ಫರ್ದರ್ ಕ್ಯಾರಿ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಅದರ ಕೆಲಸ ಯಾರ್ದು? ಬ್ಲಡ್ಸ್. ಅದಕ್ಕೆ ಮೀಡಿಯಂ ಟ್ರಾನ್ಸ್ಪೋರ್ಟ್ ನ ಆಗಲೇ ಹೇಳಿದೆ. ಹಾರ್ಟ್ ಅನ್ನ ನೀವು ಕಂಪ್ಲೀಟ್ ಹಾರ್ಟ್ ಅನ್ನ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಕರೆದ್ರೆ ಅದರಲ್ಲಿ ಓಡಾಡೋ ಬಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಅಂದ್ರೆ ನಾರ್ಮಲ್ ಟ್ರಾನ್ಸ್ಪೋರ್ಟ್ ಮಾಡ್ತಿರೋ ವೆಹಿಕಲ್ಸ್ ನ ನೀವು ಬಸ್ನ ವಿ ಕ್ಯಾನ್ ಕಂಪೇರ್ ವಿತ್ ಅ ಬ್ಲಡ್ ಜೊತೆ ಕಂಪೇರ್ ಮಾಡ್ಬೋದು. ಬಿಕಾಸ್ ಬ್ಲಡ್ ವಿಲ್ ಮೂವ್ ಫ್ರಮ್ ಒನ್ ಸ್ಟೇಷನ್ ಟು ಅನದರ್, ಬಸ್ ವಿಲ್ ಮೂವ್ ಫ್ರಮ್ ಒನ್ ಸ್ಟೇಷನ್ ಟು ಅನದರ್ ಸ್ಟೇಷನ್. ಇನ್ ದ ಸೇಮ್ ವೇ ಬ್ಲಡ್ ವಿಲ್ ಮೂವ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್. ಯಾವ ರೀತಿ ಬಸ್ಗಳು ಒಂದು ಸ್ಥಾನದಿಂದ ಒಂದು ಸ್ಟೇಷನ್ ಇನ್ನೊಂದು ಸ್ಟೇಷನ್ ಹೋಗೋದು, ಅದೇ ರೀತಿ ಬ್ಲಡ್ ವಿಲ್ ಆಲ್ಸೋ ಮೂವ್ ಹಿಯರ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್. ಅದರೊಳಗಡೆ ಏನೇನು ಕ್ಯಾರಿ ಮಾಡುತ್ತಲ್ವಾ, ಗೂಡ್ಸ್ ಅಂಡ್ ಕಮಾಡಿಟೀಸ್ ಏನು ಕ್ಯಾರಿ ಮಾಡುತ್ತೆ ಅದು ನಾವು ಪ್ಯಾಸೆಂಜರ್ಸ್ ಅಂತ ಹೇಳಿ ಕಂಪೇರ್ ಮಾಡ್ಬೋದು. ಫಾರ್ ಯುವರ್ ರೆಫರೆನ್ಸ್, ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ, ಆಯ್ತಾ? ಸೊ ನೆಕ್ಸ್ಟ್
ಇಲ್ಲಿ ಲಂಗ್ಸ್ ಇಂದ ಆಕ್ಸಿಜನ್ ಬಂತು, ಸೊ ಬ್ಲಡ್ ವಿಲ್ ರಿಸೀವ್ಸ್ ದ ಆಕ್ಸಿಜನ್. ಸೊ ಬ್ಲಡ್ ಏನ್ ಮಾಡ್ತಿದೆ, ಆಕ್ಸಿಜನ್ ನ ಇಟ್ ವಿಲ್ ರಿಸೀವ್ಸ್. ಸೊ ಸೂನ್ ಆಫ್ಟರ್ ದ ರಿಸೀವಿಂಗ್ ದ ಬ್ಲಡ್ ಥ್ರೂ ವಿತ್ ದ ಹೆಲ್ಪ್ ಆಫ್ ಕ್ಯಾಪಿಲರೀಸ್. ಈ ಕ್ಯಾಪಿಲರೀಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ ಫಾರ್ ರಿಸೀವಿಂಗ್ ದ ಆಕ್ಸಿಜನ್ ಫ್ರಮ್ ದ ಲಂಗ್ಸ್ ಟು ಬ್ಲಡ್. ಬ್ಲಡ್ ಏನ್ ಮಾಡುತ್ತೆ, ಅದ್ರೊಳಗಿರೋ ಬ್ಲಡ್ಗೆ ಏನಾಗುತ್ತೆ, ಈಗ ಆಕ್ಸಿಜನ್ ಲಂಗ್ಸ್ ಇಂದ ಬಂತು. ಸೊ ದ ಬ್ಲಡ್ ಈಸ್ ನೌ ಏನಾಯ್ತು, ಆಕ್ಸಿಜನೇಟೆಡ್ ಬ್ಲಡ್. Oxygenated blood. Blood is converted as oxygenated blood soon after receiving the oxygen from the lungs. Now the blood, oxygenated blood will enters left atrium. Through what? Left atrium ಬರ್ತಿದೆ. ಯಾರ ಮೂಲಕ ಬರ್ತಿದೆ? through pulmonary arteries. Please note it down. The oxygenated blood is entering to left atrium via or through the pulmonary arteries. Pulmonary arteries. Sorry for the mistake. This pulmonary veins. Okay. Pulmonary veins ಮುಖಾಂತರ left atrium ಬಂತು. So after entering to the left atrium, for further to easy understand, you can observe here. These are the pulmonary arteries. So we can observe the lungs over here. These are the pulmonary arteries. The oxygenated blood is entering here, and also the oxygenated blood is going out from the heart body. That's what I am explaining here. To make it more clear, I am explaining here. So pulmonary veins ಇಂದ ಅದು ಲೆಫ್ಟ್ ಏಟ್ರಿಯಮಿಗೆ ಬಂದಾದ ನಂತರ ಏನಾಗುತ್ತೆ, it will move to the lower chamber. What is the chamber name? Left ventricle. From left upper chamber ಇಂದ ಏನಾಗುತ್ತೆ, upper chamber will contract, mean compress ಆಗುತ್ತೆ. compress ಆದಾಗ ಏನಾಗುತ್ತೆ, the blood which is present in the left atrium will move to the left ventricle. ಮೇಲ್ಭಾಗದಿಂದ ಕೆಳಭಾಗಕ್ಕೆ ಹೋಗುತ್ತೆ. ಯಾವಾಗ ಮೇಲ್ಭಾಗ ಕಂಪ್ರೆಸ್ ಆದಾಗ, that is called as contraction. ಒಂದು ಕಾಂಟ್ರಾಕ್ಷನ್, ಒಂದು ರಿಡಕ್ಷನ್ ಆದಾಗ, ರಿಲ್ಯಾಕ್ಸೇಷನ್. ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆದಾಗ that causes a lub-dub sound of the heart. lub-dub sound ನಮ್ಮ ಹಾರ್ಟ್ದು ಏನ್ ಡಿಟೆಕ್ಟ್ ಬರುತ್ತಲ್ವಾ, that is due to the contraction and relaxation of cardiac muscles. ಅರ್ಥ ಆಯ್ತಾ? ಸೊ ಇಲ್ಲಿ ಕಾಂಟ್ರಾಕ್ಟ್ ಆದಾಗ the oxygenated blood will enters to the left ventricle. ಏನಾಗುತ್ತೆ, ಪಂಪ್. ಲೆಫ್ಟ್ ವೆಂಟ್ರಿಕಲ್ will pump the blood. ಸೊ ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ ಇಲ್ಲಿ, the ventricles are thick walled. the ventricles are double walled ಇರುತ್ತೆ ಅಥವಾ thick walled compared to arteries. ಆರ್ಟರೀಸ್ಗೆ ಹೋಲಿಸಿದ್ರೆ ವೆಂಟ್ರಿಕಲ್ಸ್ ಥಿಕ್ ವಾಲ್ಡ್ ಮತ್ತೆ ಡಬಲ್ ವಾಲ್ಡ್ ಆಗಿರುತ್ತೆ. ವಾಟ್ ಇಸ್ ದ ರೀಸನಿಂಗ್ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಯು ಶುಡ್ ಆನ್ಸರ್ ಏನಂತ, ಬಿಕಾಸ್ ದ ವೆಂಟ್ರಿಕಲ್ ಶುಡ್ ಪಂಪ್ ದ ಬ್ಲಡ್ ಫ್ರಮ್ ಲೋವರ್ ಪಾರ್ಟ್ ಆಫ್ ದ ಹಾರ್ಟ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಹೌದಲ್ವಾ? ಇಷ್ಟು ಕೆಳಗಡೆಯಿಂದ ಇದು ಪಂಪ್ ಮಾಡೋ ಫೋರ್ಸು ಎಲ್ಲಾ ಬಾಡಿಗೆ ಹೋಗಿ ರೀಚ್ ಆಗಬೇಕು ಬ್ಲಡ್. ಆ ಫೋರ್ಸ್ ಅಲ್ಲಿ ಅದು ಪಂಪ್ ಮಾಡಬೇಕು. ಬಟ್ ಆರ್ಟರೀಸ್ ಪಂಪ್ ಮಾಡುತ್ತಾ? ನೆವರ್. ಇಟ್ ಓನ್ಲಿ ಪಾಸ್ ದ ಬ್ಲಡ್ ವಿಚ್ ಹ್ಯಾಸ್ ಬಿನ್ ಎಂಟರ್ಡ್ ಟು ಇಟ್ ಟು ದ ಲೋವರ್ ಚೇಂಬರ್. ಮೇಲಿಂದ ಕೆಳಗಡೆ ಫ್ಲೋ ಮಾಡುತ್ತಿದ್ದು ಜಸ್ಟ್ ಅ ಪಾತ್ ಅಷ್ಟೇ. ದೇರ್ ಇಸ್ ನೋ ಫಂಕ್ಷನ್ ಆಫ್ ಆರ್ಟರೀಸ್. ಆದ್ರೆ ವೀನ್ಸ್ ವೆಂಟ್ರಿಕಲ್ಸ್ ಏನ್ ಮಾಡಬೇಕು, ಆರ್ಟಿಕಲ್ಸ್ಗಿಂತ ವೆಂಟ್ರಿಕಲ್ಸ್ ಏನ್ ಮಾಡಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಬಿ ಪಂಪ್ ದ ಬ್ಲಡ್ ಫ್ರಮ್ ಲೋವರ್ ಪಾರ್ಟ್ ಆಫ್ ದ ಹಾರ್ಟ್ ಇಂದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಪಂಪ್ ಮಾಡಬೇಕಾಗಿರೋದ್ರಿಂದ ಇಟ್ ಇಸ್ ಶುಡ್ ಬಿ ಪ್ರೊವೈಡೆಡ್ ವಿತ್ ಮೋರ್ ಥಿಕ್ನೆಸ್ ಅಂಡ್ ಡಬಲ್ ವಾಲ್ಡ್. ನಾವು ಐ ಥಿಂಕ್ ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ ಇವಾಗ ಮೋರ್. ಯಾಕೆ ಅಂದ್ರೆ ಇದು ರೀಸನಿಂಗ್ ಕ್ವಶನ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ಇದು ಕಾನ್ಸೆಪ್ಟ್. ಈಗ ಏನ್ ಮಾಡುತ್ತೆ, ಇದು ಪಂಪ್ ಮಾಡುತ್ತೆ ಬ್ಲಡ್ ನ. ಸೊ ಸೂನ್ ಆಫ್ಟರ್ ದ ಪಂಪಿಂಗ್ ಆಫ್ ಬ್ಲಡ್ ಯಾವ್ದ್ರ ಮುಖಾಂತರ? ಥ್ರೂ ಅಯೋಟಾ. ಏನ್ ಮಾಡುತ್ತೆ? ಅಯೋಟಾ. ಇದು ಅಯೋಟಾ. ಡೋಂಟ್ ಮೇಕ್ ಇಟ್ clumsier. This is called aorta. ಆಯ್ತಾ? ಸೊ ದಿಸ್ ಇಸ್ ಅಯೋಟಾ. ಬಂದಿದ್ದ ಬ್ಲಡ್ ಎಲ್ಲಿಂದ ಬಂತು? ಪಲ್ಮನರಿ ವೇನ್ಸ್ ಇಂದ ಲೆಫ್ಟ್ ಏಟ್ರಿಯಮಿಗೆ ಬಂತು. ದೆನ್ ಇಟ್ ಪಾಸ್ ಟು ಲೆಫ್ಟ್ ವೆಂಟ್ರಿಕಲ್. ದೇರ್ ಲೆಫ್ಟ್ ವೆಂಟ್ರಿಕಲ್ ಪಂಪ್ ದ ಬ್ಲಡ್. ಸೊ ದ ಬ್ಲಡ್ ವಿಲ್ ರೀಚಸ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಯಾರ ಮುಖಾಂತರ? ಅಯೋಟಾ. ಅಯೋಟಾ ಮುಖಾಂತರ ಇಟ್ ವಿಲ್ ರೀಚಸ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಇದು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಸೆಲ್ ಆರ್ಗನಲ್ಸ್ಗಳು ಇಲ್ಲಿತ್ತು. ಈ ಸೆಲ್ ಆರ್ಗನಲ್ಸ್ ಯಾರಿಗೆ ಕಾಯ್ತಿತ್ತು? ನಾನು ಆಗ್ಲೇ ಹೇಳಿದೆ, ರೆಸ್ಪಿರೇಷನ್ ಅಲ್ಲಿ ಓದಿದ್ವಿ, ಗ್ಲೂಕೋಸ್ ಇತ್ತು ಸೆಲ್ಸ್ಗಳ ಹತ್ರ, ಆಕ್ಸಿಜನ್ಗೆ ವೆಯ್ಟ್ ಮಾಡ್ತಿತ್ತು. ಹೌದಾ?
ಆಕ್ಸಿಜನ್ ಸೆಲ್ ಆರ್ಗನಲ್ಸ್ ಏನ್ ಮಾಡ್ತಿತ್ತು, ಆಕ್ಸಿಜನ್ಗೆ ವೆಯ್ಟ್ ಮಾಡ್ತಿತ್ತು. ಆಕ್ಸಿಜನ್ ತಂತ ಇವಾಗ ಆಕ್ಸಿಜನೇಟೆಡ್ ಬ್ಲಡ್ ಇಸ್ ರೀಚ್ ಟು ದ ಸೆಲ್ಸ್. ಲಂಗ್ಸ್ ಇಂದ ಆ ಬ್ಲಡ್ ಆ ಲೆಫ್ಟ್ ಏಟ್ರಿಯಂಗೆ ಹೋಗಿ ಅಲ್ಲಿಂದ ವೆಂಟ್ರಿಕಲ್ಗೆ ಹೋಗಿ ಪುನಃ ಅಯೋಟಾ ಮೂಲಕ ಎಲ್ಲಿಗೆ ಬಂತು, ಸೆಲ್ಸ್ ನ ರೀಚ್ ಆಯ್ತು. ಈಗ ಸೆಲ್ಸ್ ಏನ್ ಮಾಡ್ಬೇಕು, ಆಕ್ಸಿಜನ್ ನ ಯೂಸ್ ಮಾಡ್ಕೋಬೇಕು. ಆಕ್ಸಿಜನ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ, ರೆಸ್ಪಿರೇಷನ್, ಬ್ರೇಕಿಂಗ್ ಡೌನ್ ಆಫ್, ಆಲ್ರೆಡಿ ಓದಿದೀವಿ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ C6H12O6 ಇತ್ತು. ಆಕ್ಸಿಜನ್ ಬಂದಾಗ ಎನರ್ಜಿ ಪ್ಲಸ್ ಏನ್ ಬಂತು, ಎನರ್ಜಿ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಯ್ತು. ಅರ್ಥ ಆಯ್ತಾ, ಎನರ್ಜಿ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಯ್ತು. ದಿಸ್ ಫಾರ್ ಯುವರ್ ರೆಫರೆನ್ಸ್. ಸೊ ಇದು ಎನರ್ಜಿ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ. ಸೊ ಕಾರ್ಬನ್ ಡೈಆಕ್ಸೈಡ್ ಎನರ್ಜಿನ ಯೂಸ್ ಮಾಡ್ಕೊಂಡು, ಎನರ್ಜಿನೋ ದೇಹದ ಭಾಗಗಳು ಯೂಸ್ ಮಾಡ್ಕೊಳುತ್ತೆ ಎನರ್ಜಿನ. ವಾಟ್ ಅಬೌಟ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್? ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಪ್ರೊಡ್ಯೂಸ್ ಆಗಿದ್ದು ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ಬಂದು ಬ್ರೇಕ್ ಡೌನ್ ಮಾಡಿದ್ಮೇಲೆ ಕಾರ್ಬನ್ ಡೈಆಕ್ಸೈಡ್ ಬಂತು, ವಾಟರ್ ಬಂತು ಅಂಡ್ ಆಲ್ಸೋ ಎನರ್ಜಿ. ಸೊ ಎನರ್ಜಿ ಇಸ್ ಯೂಸ್ಡ್ ಬೈ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ವಾಟ್ ಅಬೌಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಏನಾಗುತ್ತೆ ಇವಾಗ, ದಟ್ ಇಸ್ ದ ಕ್ವೆಶನ್. ಸೊ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಅಂತ ಅಂದ್ರೆ, ಈಗ ಬ್ಲಡ್ ಏನ್ ಬಂತಲ್ವಾ, ಆಕ್ಸಿಜನ್ ಅನ್ನ ರಿಲೀಸ್ ಮಾಡ್ತು ಸೆಲ್ಸ್ ಹತ್ರ, ಬಟ್ ವಾಪಸ್ ಹೋಗ್ಬೇಕಾದ್ರೆ ಹಾಗೆ ಹೋಗಲ್ಲ. ಇಟ್ ವಿಲ್ ಟೇಕ್ ದ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಸೆಲ್ಸ್. ನೀವು ನಿಮ್ಮ ಪ್ರೋಸೆಸ್, ರೆಸ್ಪಿರೇಷನ್ ಪ್ರೋಸೆಸ್ ಅನ್ನು ನೀವು ಕಂಪ್ಲೀಟ್ ಮಾಡಿದ್ದೆ ಆದ್ರೆ ನೀವು ನಿಮ್ಮ ಕಾರ್ಬನ್ ಡೈಆಕ್ಸೈಡ್ ಏನ್ ಪ್ರೊಡ್ಯೂಸ್ ಆಗಿದೆ ಅದನ್ನ ಕೊಡಿ, ಐ ವಿಲ್ ಅಗೇನ್ ಟೇಕ್ ಬ್ಯಾಕ್ ಟು ದ ಲಂಗ್ಸ್. ನಾನು ಆಕ್ಸಿಜನ್ ತಂದಿದ್ದೀನಿ ನಿಮ್ಗೆ, ಆಕ್ಸಿಜನ್ ಕೊಟ್ಟಾಯ್ತು. ಸೊ ಆಕ್ಸಿಜನ್ ಕೊಟ್ಟಾದಾಗ ಏನ್ ಮಾಡುತ್ತೆ, ಇಟ್ ವಿಲ್ ರಿಸೀವ್ಸ್ ದ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ನ ತಗೊಳುತ್ತೆ ಅಂಡ್ ಅಗೇನ್ ಸ್ಟಾರ್ಟ್ ಮೂವಿಂಗ್. ಇವಾಗ ಏನಾಯ್ತು, ಅಲ್ಲಿ ಬರ್ತಾ ಆಕ್ಸಿಜನೇಟೆಡ್ ಬ್ಲಡ್ ಬಂತು ಲಂಗ್ಸ್ ಇಂದ. ಈಗ ಬಾಡಿಯಿಂದ ಹೊರಗೆ ಹೋಗ್ಬೇಕಾದ್ರೆ ಯಾವ ಬ್ಲಡ್ ಆಗಿ ಹೊರಗೆ ಹೋಗ್ತಿದೆ, ಡಿಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಹೊರ ಹೋಗ್ತಿದೆ. ಬಿಕಾಸ್ ಇಟ್ ಕಂಟೈನ್, ಅವಾಗ ಬರ್ಬೇಕಾದ್ರೆ ಆಕ್ಸಿಜನ್ ಇತ್ತು, ಈಗ ಬ್ಲಡ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ. ನಿಮ್ಗೆ ಅರ್ಥ ಆಗ್ತಿದೆ ಅನ್ಸುತ್ತೆ. ಸೊ ಇವಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ಹೊಂದಿರುವಂತಹ ಬ್ಲಡ್ ವಿಲ್ ಎಂಟರ್ ಟು ದ, ಎಲ್ಲಿಗೆ ಎಂಟರ್ ಆಗುತ್ತೆ, ಲೆಫ್ಟ್ ಏಟ್ರಿಯಂ ಆಯ್ತು, ರೈಟ್ ಏಟ್ರಿಯಂ, ಅಪ್ಪರ್ ಚೇಂಬರಿಗೆ ಬಂತು, ರೈಟ್ ಏಟ್ರಿಯಮಿಗೆ ಬಂತು. ಯಾವ್ದ್ರ ಮುಖಾಂತರ ಬಂತು, ವೇನಾ ಕಾವಾ ಫ್ರಮ್ ಅಪ್ಪರ್ ಬಾಡಿ ಅಂಡ್ ವೇನಾ ಕಾವಾ ಫ್ರಮ್ ಲೋವರ್ ಬಾಡಿ. ವೇನಾ ಕಾವಾ ಫ್ರಮ್ ಅಪ್ಪರ್ ಬಾಡಿ ಅಂಡ್ ವೇನಾ ಕಾವಾ ಫ್ರಮ್ ಲೋವರ್ ಬಾಡಿ. ಇದು ಅಪ್ಪರ್ ಬಾಡಿ ಒಂದಾದ್ರೆ ನೆಕ್ಸ್ಟ್ ಲೋವರ್ ಬಾಡಿ ಒಂದು. ಅರ್ಥ ಆಯ್ತಾ. ಆಕ್ಸಿಜನೇಟೆಡ್ ಬ್ಲಡ್ ಪಲ್ಮನರಿ ವೇನ್ಸ್ ಮುಖಾಂತರ ಹಾರ್ಟ್ ಅನ್ನ ಎಂಟ್ರಿ ಆಗುತ್ತೆ. ಅದೇ ಡಿಆಕ್ಸಿಜನೇಟೆಡ್ ಬ್ಲಡ್ ವೇನಾ ಕಾವಾ ಫ್ರಮ್ ಅಪ್ಪರ್ ಬಾಡಿ, ಮೇಲ್ಭಾಗದ ವೇನಾ ಕಾವಾ ಮತ್ತು ಕೆಳಭಾಗದ ವೇನಾ ಕಾವಾ ಮುಖಾಂತರ ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಬಂತು, ರೈಟ್ ಏಟ್ರಿಯಮಿಗೆ ಬಂತು. ಅಗೇನ್ ಸೇಮ್ ಪ್ರೋಸೆಸ್, ರೈಟ್ ಏಟ್ರಿಯಮ್ ಇಂದ ಬ್ಲಡ್ ಎಲ್ಲಿಗೆ ಹೋಯ್ತು, ರೈಟ್ ವೆಂಟ್ರಿಕಲ್ಗೆ ಹೋಗುತ್ತೆ. ಅಗೇನ್ ರೈಟ್ ವೆಂಟ್ರಿಕಲ್ ಏನ್ ಮಾಡ್ಬೇಕು, ಈಗ ಬ್ಲಡ್ ನ ಪಂಪ್ ಮಾಡಬೇಕು ಮತ್ತೆ ಎಲ್ಲಿಗೆ, ಲಂಗ್ಸ್ಗೆ. ಅಗೇನ್ ಇಟ್ ವಿಲ್ ಪಂಪ್ ದ ಲಂಗ್ಸ್, ಪಂಪ್ ಟು ದ ಲಂಗ್ಸ್. ಇಲ್ಲ ಲಂಗ್ಸ್ ಪಂಪ್ ಮಾಡುತ್ತೆ ಇಲ್ಲಿ ಥ್ರೂ ಯಾವ್ದ್ರ ಮುಖಾಂತರ, ಪಲ್ಮನರಿ ವೇನ್ಸ್ ಮುಖಾಂತರ ಬಂತಲ್ವಾ, ಇಲ್ಲಿ ಪಲ್ಮನರಿ ಆರ್ಟ್ರೀಸ್ ಮುಖಾಂತರ ಮತ್ತೆ ಕ್ಯಾಪಿಲರೀಸ್ಗೆ ಹೋಗುತ್ತೆ. ಅಲ್ಲೇನ್ ಮಾಡುತ್ತೆ, ಲಂಗ್ಸ್ ಟು ಆಲ್ವಿಯೋಲೈ ಇತ್ತಲ್ವಾ, ಲಂಗ್ಸ್ ಟು ಆಲ್ವಿಯೋಲೈಗೆ ಕಾರ್ಬನ್ ಡೈಆಕ್ಸೈಡ್ ನ ವಾಪಸ್ ಕೊಡುತ್ತೆ. ಅದು ಕಾರ್ಬನ್ ಡೈಆಕ್ಸೈಡ್ ನ ನಮ್ಮ ದೇಹದಿಂದ, ಲಂಗ್ಸ್ ಏನ್ ಮಾಡುತ್ತೆ, ನಮ್ಮ ದೇಹದಿಂದ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ನ ಹೊರಾಗುತ್ತೆ. ನೋಡಿ, ಒಂದ್ಸತಿ ನಾವು ಇನ್ಹೇಲ್ ಮಾಡಿ, ಆಕ್ಸಿಜನ್ ನ ಇನ್ಹೇಲ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ನ ಹೊರ ಹಾಕುವಷ್ಟರಲ್ಲಿ ಇಷ್ಟೆಲ್ಲ ಪ್ರೋಸೆಸ್ ನಮ್ಮ ಬಾಡಿನಾಗಿರುತ್ತೆ. ಅದು ಲಂಗ್ಸ್ ಇಂದ ಹಾರ್ಟ್ಗೆ ಹೋಗಿ, ಹಾರ್ಟ್ ಇಂದ ಡಿಫ್ರೆಂಟ್ ಪಾರ್ಟ್ಸ್ಗೆ ಹೋಗಿ, ಅಲ್ಲಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ, ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ನ ಇಸ್ಕೊಂಡು ಮತ್ತೆ ಅದು ಹಾರ್ಟಿಗೆ ಬಂದು, ಹಾರ್ಟ್ ಇಂದ ಲಂಗ್ಸಿಗೆ ಬಂದು, ಲಂಗ್ಸ್ ಕಾರ್ಬನ್ ಡೈಆಕ್ಸೈಡ್ ನ ಇಸ್ಕೊಂಡು ಹೊರ ಹಾಕುವ ಪ್ರಕ್ರಿಯೆ. ಅರ್ಥ ಆಯ್ತಾ. ಇದು ನೋಡಿ ಟ್ರಾನ್ಸ್ಪೋರ್ಟೇಷನ್ ಅಲ್ವಾ, ಒಂದು ಜಾಗದಿಂದ ಇನ್ನೊಂದು ಜಾಗ ತಲುಪ್ತದೆ. ಇದನ್ನ ನೀವು ತುಂಬಾ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂತ ಅಂದ್ರೆ ನಾನು ಒಂದು ಫ್ಲೋನ ಬರೀತೀನಿ, ಫ್ಲೋ ಡಯಾಗ್ರಾಮ್ನ ಬರೀತೀನಿ, ಫ್ಲೋ ಚಾರ್ಟ್ನ ಬರೀತೀನಿ. ಫಸ್ಟ್ ಎಲ್ಲಿರುತ್ತೆ, ಲಂಗ್ಸ್ ಅಲ್ಲಿ ಇರುತ್ತೆ ಆಕ್ಸಿಜನ್ ಅಲ್ವಾ, ಲಂಗ್ಸ್, ಪ್ಲೀಸ್ ನೋಟ್ ಇಟ್ ಡೌನ್. ಲಂಗ್ಸ್ ಇಂದ ಏನ್ ಬರುತ್ತೆ, ಆಕ್ಸಿಜನೇಟೆಡ್ ಬ್ಲಡ್, OB ಮೀನ್ಸ್ ಆಕ್ಸಿಜನೇಟೆಡ್ ಬ್ಲಡ್. ಎಲ್ಲಿಗೆ ಬರುತ್ತೆ ಆಕ್ಸಿಜನೇಟೆಡ್ ಬ್ಲಡ್, ಎಲ್ಲಿಗೆ ಬರುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ವಿಲ್ ಎಂಟರ್ ಟು ದ ಲೆಫ್ಟ್ ಏಟ್ರಿಯಂ, ಹೌದಲ್ವಾ, ಲೆಫ್ಟ್ ಏಟ್ರಿಯಂ ಬರುತ್ತೆ. ಲೆಫ್ಟ್ ಏಟ್ರಿಯಂ ಇಂದ
ಲೆಫ್ಟ್ ವೆಂಟ್ರಿಕಲ್. ಲೆಫ್ಟ್ ವೆಂಟ್ರಿಕಲ್ ಇಂದ ಎಲ್ಲಿಗೆ ಹೋಗುತ್ತೆ? ಲೆಫ್ಟ್ ಏಟ್ರಿಯಂ ಇಂದ, ಸಾರಿ ಲಂಗ್ಸ್ ಲೆಫ್ಟ್ ಏಟ್ರಿಯಮಿಗೆ ಬರಬೇಕಾದ್ರೆ ಯಾವ್ದ್ರ ಮೂಲಕ ಬರುತ್ತೆ? ಪಲ್ಮನರಿ, ಇದು ಇಂಪಾರ್ಟೆಂಟ್, ಪಲ್ಮನರಿ ವೇನ್ಸ್ ಮುಖಾಂತರ ಬರುತ್ತೆ. ಓಕೆ, ನೆಕ್ಸ್ಟ್ ಲೆಫ್ಟ್ ಏಟ್ರಿಯಂ ಇಂದ ಲೆಫ್ಟ್ ವೆಂಟ್ರಿಕಲ್ ಹೋಗುತ್ತೆ. ಲೆಫ್ಟ್ ವೆಂಟ್ರಿಕಲ್ ಇಂದ ಎಲ್ಲಿಗೆ ಹೋಗುತ್ತೆ? ನೆಕ್ಸ್ಟ್ ಲೆಫ್ಟ್ ವೆಂಟ್ರಿಕಲ್ ಇಂದ ಅಯೋಟಾ. ನೆಕ್ಸ್ಟ್ ಅಯೋಟಾ ಇಂದ ಎಲ್ಲಿಗೋಯ್ತು? ಅಯೋಟಾ ಇಂದ ನೆಕ್ಸ್ಟ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಬಾಡಿ. ಡಿಫರೆಂಟ್ ಬಾಡಿ ಪಾರ್ಟ್ಸ್. ಸೊ ನೆಕ್ಸ್ಟ್ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಆದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ಏನಾಯ್ತು? ಈಗ ಆಕ್ಸಿಜನ್ ಯೂಸ್ ಆಯ್ತು. ನೆಕ್ಸ್ಟ್ ಆಕ್ಸಿಜನ್, ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಬರುತ್ತೆ? ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಯಿಂದ ಯಾರಿಗೆ? ವೇನಾ ಕಾವಾ ಬರುತ್ತೆ. ವೇನಾ ಕಾವಾ ಇಂದ ಯಾರ ಹತ್ರ ಹೋಗುತ್ತೆ? ರೈಟ್ ಏಟ್ರಿಯಂ. ಫ್ರಮ್ ರೈಟ್ ಏಟ್ರಿಯಂ ಇಂದ ಯಾರಿಗೆ ಬರುತ್ತೆ? ರೈಟ್ ವೆಂಟ್ರಿಕಲ್ ಬರುತ್ತೆ. ರೈಟ್ ವೆಂಟ್ರಿಕಲ್. ಸೊ ನೆಕ್ಸ್ಟ್ ರೈಟ್ ವೆಂಟ್ರಿಕಲ್ ಇಂದ ಎಲ್ಲಿಗೆ? ಪಲ್ಮನರಿ ಆರ್ಟರೀಸ್ ಮುಖಾಂತರ ಇಟ್ ವಿಲ್ ರೀಚಸ್ ಟು ಲಂಗ್ಸ್. ನೋಡಿ, ಲಂಗ್ಸ್ ಇಂದ ಸ್ಟಾರ್ಟೆಡ್ ಅಂಡ್ ಆಲ್ಸೋ ಎಂಡೆಡ್ ವಿತ್ ಲಂಗ್ಸ್. ಹೌದಲ್ವಾ? ಸೊ ಯಾವ ರೀತಿ ಬಸ್ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ ಬಸ್ ಸ್ಟ್ಯಾಂಡ್ ಇಂದ, ಅಗೈನ್ ಇಟ್ ವಿಲ್ ಕಮ್ಸ್ ಟು ದ ಸೇಮ್ ಬಸ್ ಸ್ಟ್ಯಾಂಡ್ ಅಲ್ವಾ? ಆದರೆ ಮಿಡ್ಯದಲ್ಲಿ ಡಿಫ್ರೆಂಟ್ ಪ್ಲೇಸಸ್ ಮತ್ತು ಡಿಫ್ರೆಂಟ್ ಊರುಗಳನ್ನ ಯಾವ ರೀತಿ ಸುತ್ತಕೊಂಡು ಅಲ್ಲಿಂದ ಗೂಡ್ಸ್ನ ಕ್ಯಾರಿ ಮಾಡಿಕೊಂಡು ಸೇಮ್ ಪೊಸಿಷನ್ಗೆ ಬರುತ್ತೆ. ಹೌದಲ್ವಾ? ಅದು ಸೇಮ್ ಕಾನ್ಸೆಪ್ಟು ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಆಗುವಂಥದ್ದು. ದಿಸ್ ಈಸ್ ವಾಟ್ ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಟೇಕ್ಸ್ ಪ್ಲೇಸ್ ಇನ್ ದ ಹ್ಯೂಮನ್ ಬಾಡಿ. ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಆಮೇಲೆ ಲಾಸ್ಟ್ ಕ್ಲಾಸಲ್ಲಿ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಹೇಳಿರಲಿಲ್ಲ. ಹಾಗಾದ್ರೆ ಯಾಕೆ ಅಂದರೆ ನಾವು ಆಲ್ರೆಡಿ ಸ್ಟೊಮ್ಯಾಟೊ ಓದಿದ್ವಿ. ಸೊ ಸ್ಟೊಮ್ಯಾಟೊದಲ್ಲಿ ನಮಗೆ ರೆಸ್ಪಿರೇಷನ್ ಯಾವ ಥರ ಆಗುತ್ತೆ? ನಾವು ಪ್ಲಾಂಟ್ ಬಾಡಿನಲ್ಲಿ ರೆಸ್ಪಿರೇಷನ್, ನಾವು ಅನಿಮಲ್ಸಲ್ಲಿ ಮಾತ್ರ ರೆಸ್ಪಿರೇಷನ್ ಓದಿದ್ವಿ. ಪ್ಲಾಂಟ್ಸಲ್ಲೂ ಕೂಡ ನಮಗೆ ಏನು ಗ್ಲೂಕೋಸ್ ಯಾವ ರೀತಿ ಸಿಂಥಸಿಸ್ ಆಗುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಹ್ಯೂಮನ್ ಬಾಡಿನಲ್ಲಿ ಗ್ಲೂಕೋಸ್ ಸಿಂಥಸಿಸ್ ಆಗೋಕ್ಕೆ ಆಕ್ಸಿಜನ್ ಬೇಕು. ಆದರೆ ಅಲ್ಲಿ ನಮಗೆ ಡೈರೆಕ್ಟ್ ಏನು ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ. ಗ್ಲೂಕೋಸ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಅಲ್ಲಿ ಕೂಡ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಯಾವ ರೀತಿ ಎಕ್ಸ್ಚೇಂಜ್ ಆಗುತ್ತೆ ಅಲ್ಲಿ? ಥ್ರೂ ಸ್ಟೊಮ್ಯಾಟಲ್ ಪೋರ್. ನಾವು ಫಸ್ಟ್ ಪಾರ್ಟಲ್ಲಿ ಸ್ಟೊಮ್ಯಾಟಲ್ ಪೋರ್ ಗಾರ್ಡ್ ಸೆಲ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತೆ ಅಂತ ಪ್ಲಾಂಟ್ ಸೆಲ್ಸಲ್ಲಿ ನಾವು ಓದಿದ್ವಿ. ಸೊ ಐ ಸ್ಕಿಪ್ ದ ರೆಸ್ಪಿರೇಷನ್ ಇನ್ ಥರ್ಡ್ ಪಾರ್ಟ್. ಸೊ ನೆಕ್ಸ್ಟ್ ಇದು ಟ್ರಾನ್ಸ್ಪೋರ್ಟೇಷನ್ ಇನ್ ಆನಿಮಲ್ಸ್ ಆಯಿತು. ಲೆಟ್ ಅಸ್ ನೋ ಅಬೌಟ್ ದ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್. ಅನಿಮಲ್ಸ್ ಅಲ್ಲೇನೋ ಬ್ಲಡ್ ಹಾರ್ಟ್ ಇತ್ತು, ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಯಿತು. ವಾಟ್ ಅಬೌಟ್ ಇನ್ ಪ್ಲಾಂಟ್ಸ್? ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ಸೊ ಪ್ಲಾಂಟ್ಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ಸ್ ಮೇನ್ಲಿ ನಮಗೆ ಟೂ ಪಾರ್ಟ್ಸ್ ಇದೆ. ದಟ್ ಆರ್ ಮೇನ್ಲಿ ಸ್ಪೆಷಲೈಸ್ಡ್ ಸೆಲ್ಸ್ ಅಥವಾ ಟಿಶ್ಯೂಸ್ ಅಂತ ಕರಿತೀವಿ ನಾವು, xylem and phloem. Xylem and phloem, these are the two vascular tissues which are helps in the plant. These are the two vascular plant tissues ಏನಕ್ಕೆ ಹೆಲ್ಪ್ ಮಾಡುತ್ತೆ? in order to implement the transportation ನ ನಾವು ಕೈಗೊಳ್ಳಲಿಕ್ಕೆ ಪ್ಲಾಂಟ್ ಬಾಡಿನಲ್ಲಿ xylem and phloem are the two necessary parts. So xylem, what is the function of xylem? Xylem ಏನು ಮಾಡುತ್ತೆ? Xylem is a tissue which will carry the water and minerals. It will carry the water and minerals from one part of the body to the one part of the plant body to different parts of the plant body. ನಮಗೆ ವಾಟರ್, ನಮಗೆ ಪ್ಲಾಂಟ್ಸ್ ಅಲ್ಲಿ ವಾಟರ್ ಎಲ್ಲಿಂದ ಸಿಗುತ್ತೆ? ಫ್ರಮ್ ಗ್ರೌಂಡ್ ಅಲ್ವಾ? ರೂಟ್ಸ್ ಮುಖಾಂತರ. ರೂಟ್ಸ್ ವಿಲ್ ಸಕ್ ದ ಅಬ್ಸರ್ವ್ ದ ವಾಟರ್ ಫ್ರಮ್ ದ ಗ್ರೌಂಡ್ ಲೆವೆಲ್. ರೂಟ್ ಮುಖಾಂತರ ಅದು ನಮ್ಮ ಗ್ರೌಂಡ್ ಅಲ್ಲಿ ಇರುವಂತ ವಾಟರ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಬೈ ಅಬ್ಸರ್ವಿಂಗ್ ದ ವಾಟರ್ ಅಂಡ್ ಮಿನರಲ್ಸ್ ಏನ್ ಮಾಡುತ್ತೆ? ರೂಟ್ ಇರೋದಲ್ಲಿ ಕೆಳಗಡೆ. ಸೊ ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಪೋರ್ಟ್ ದ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ಲೋವರ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ.
ಪ್ಲಾಂಟ್ ನ ಗಿಡದ ಕೆಳಭಾಗದಿಂದ ಗಿಡದ ಮೇಲ್ಭಾಗದವರೆಗೂ ಕೂಡ ನಮಗೆ ವಾಟರ್ ಮತ್ತೆ ಮಿನರಲ್ಸ್ ಸಪ್ಲೈ ಆಗಬೇಕು. ಹ್ಯಾನ್ಸ್ ಇಟ್ ಈಸ್ ನೋನ್ ಆಸ್ ಯೂನಿಡೈರೆಕ್ಷನಲ್ ಅಂತಾನು ಹೇಳ್ತಾರೆ. ಇಟ್ ಇಸ್ ಅ ಯೂನಿಡೈರೆಕ್ಷನಲ್ ಸಪ್ಲೈ. ಆಯ್ತಾ, ಮೇಲಕ್ಕೂ ಹೋಗುತ್ತೆ. ಬಟ್ ಇದು xylem ಕ್ಲಿಯರ್ ಆಯ್ತಾ? ನಮ್ಗೆ xylem ಅಲ್ಲಿ xylem parenchyma ಬರುತ್ತೆ, ವೆಸಲ್ಸ್ ಟ್ರೇಕಿಯಾಡ್ಸ್ ಬರುತ್ತೆ, ಫರ್ದರ್ ಬರುತ್ತೆ. ಅದು ಹೈಯರ್ ಕ್ಲಾಸಸ್ ಸ್ಟಡಿ ಮಾಡ್ತೀರಾ. ಬಟ್ ಲೆಟ್ ಅಸ್ ನೋ ಬರೀ ಏನು xylem ಮತ್ತೆ ಫ್ಲೋಯಿಮ್ ಫಂಕ್ಷನ್ ಏನು ಅಂತ ತಿಳ್ಕೊಳ್ಳಿ. ಮತ್ತೆ 2 ಪ್ರೋಸೆಸ್ ಬರುತ್ತೆ, ಅದನ್ನ ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್. ನೆಕ್ಸ್ಟ್ ಫ್ಲೋಯಮ್. ಹಾಗಾದ್ರೆ ಫ್ಲೋಯಮ್ ಫಂಕ್ಷನ್, ಫ್ಲೋಯಮ್ ಟಿಶ್ಯೂ ಏನು ಫಂಕ್ಷನ್ ಏನು ಅಂತ ಅಂದ್ರೆ, ಫ್ಲೋಯಮ್ ಟಿಶ್ಯೂ ಏನು ಫಂಕ್ಷನ್ ಮಾಡುತ್ತೆ? ಇಟ್ ವಿಲ್ ಕ್ಯಾರಿ ದ ಫುಡ್. ಇಟ್ ವಿಲ್ ಕ್ಯಾರಿ ದ ಫುಡ್ ವಿಚ್ ಇಸ್ ಪ್ರಿಪೇರ್ಡ್ ಇನ್ ದ leaves to different parts of the body. ಈಗ for example leaves, so it is located in the mid part of the plant, so the food has to be transported to both top of the body also and also lower part of the upper part of the body ಗೂ ಕೂಡ food supply ಆಗಬೇಕು, lower part of the body ಗೂ ಕೂಡ food supply ಆಗಬೇಕು, because the food is preparing in the leaves which is situated in the mid part of the plant. So ಹಾಗಾಗಿ it is a both directional unit, it is a bidirectional ಅಂತ ಹೇಳ್ಬೋದು ಫ್ಲೋಯಮ್ ನ, ಅದ್ರ ಡೈರೆಕ್ಷನ್ ನ. ಸೊ ಹಾಗಾಗಿ ಫುಡ್ ಇದ್ರಲ್ಲೂ ಕೂಡ ಫ್ಲೋಯಮ್ ಪ್ಯಾರೆಂಕೈಮಾ ಇರುತ್ತೆ, ವೆಸಲ್ಸ್ ಟ್ರೀಕಿಯಾಡ್ಸ್ ಇರುತ್ತೆ. ಆಯ್ತಾ, ಸೊ ಫುಡ್ ನ ಇಟ್ ವಿಲ್ ಕ್ಯಾರಿ ಫ್ರಮ್ ಒನ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ ಟು ಅನದರ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ. ದಿಸ್ ಇಸ್ ಫಂಕ್ಷನ್ ಆಫ್ ಫ್ಲೋಯಮ್. ಫ್ಲೋಯಮ್ ಅಂತ ಬಂದ ತಕ್ಷಣ ಇಟ್ ವಿಲ್ ಕ್ಯಾರಿ ದ ಫುಡ್. ನೆಕ್ಸ್ಟ್ xylem. ದೀಸ್ ಆರ್ ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಆಫ್ ದ ಪ್ಲಾಂಟ್ ಸಿಸ್ಟಮ್. ಪ್ಲಾಂಟ್ ಬಾಡಿನಲ್ಲಿ ಇವೆರಡೇ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, xylem ಮತ್ತೆ ಫ್ಲೋಯಮ್. Phloem will carry the food from different parts of the body to different parts, and also xylem also carry the water and minerals from one part of the body to different parts of the body. Here we'll come across transpiration, and the second one is translocation. What is transpiration? Two important terminologies, these are to explain. one marks define ಮಾಡಕ್ಕೆ ಹೇಳ್ತಾರೆ. Transpiration and translocation. What is transpiration? The plant will tends to lose the water through leaves. ಏನು ಮಾಡುತ್ತೆ? Excuse me. The plant ಏನಾಗುತ್ತೆ? The plant body tends to lose the water in the form of vapors. Vapors na form ಅಲ್ಲಿ it will loses the water from the plant body through leaves. This process is called as transpiration. Transpiration ಗೊತ್ತಾಯ್ತಾ ಏನಾಗುತ್ತೆ? It's a tendency of a plant to lose the water from its body in the to atmosphere is called as transpiration. And what is translocation? The translocation is nothing but it is a process of carrying the goods which are prepared by the photosynthesis from one part of the body to different parts of the plant body. Plant body ನಲ್ಲಿ leaves ಅಲ್ಲಿ ಉತ್ಪತ್ತಿ ಆಗುವಂತಹ ಫೋಟೋಸಿಂಥಸಿಸ್ ಪ್ರಾಡಕ್ಟ್ಸ್ ಏನಿದೆ, ದಟ್ ಇಸ್ ಗ್ಲೂಕೋಸ್ ಆಗಿರ್ಬೋದು ಅಥವಾ ಆಕ್ಸಿಜನ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಆ ಫೋಟೋಸಿಂಥಸಿಸ್ ಪ್ರಾಡಕ್ಟ್ಸ್ ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡೋಗೋದನ್ನ ನಾವು ಟ್ರಾನ್ಸ್ಲೊಕೇಶನ್ ಅಂತ ಹೇಳಿ ಕರಿತೀವಿ. ದೀಸ್ ಆರ್ ದ ಟೂ ವೆರಿ ವೆರಿ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್. ದೇ ಆರ್ ಗೋಯಿಂಗ್ ಟು ಆಸ್ಕ್ ಟು ಡಿಫೈನ್ ದೀಸ್ ಟು. ಯಾವ್ಯಾವುದು? ಟ್ರಾನ್ಸ್ಪಿರೇಷನ್ ಅಂಡ್ ಟ್ರಾನ್ಸ್ಲೊಕೇಶನ್. ಟ್ರಾನ್ಸ್ಪಿರೇಷನ್ ಇಸ್ ಅ ಟೆಂಡೆನ್ಸಿ ಆಫ್ ಲೂಸಿಂಗ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವೇಪರ್ಸ್. ನೀವು ಬೆಳಗ್ಗೆ ಹೊತ್ತು ಅಬ್ಸರ್ವ್ ಮಾಡ್ಬೋದು, ಗಿಡದ ಎಲೆಗಳ ಮೇಲೆ ಟೈನಿ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಇರುತ್ತೆ. ದಟ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಪಿರೇಷನ್. ಎಕ್ಸೆಸ್ ವಾಟರ್ನ ಲೂಸ್ ಆಗುತ್ತೆ, ಎಲೆಗಳ ಮೇಲೆ ಏನು ಡ್ರಾಪ್ಲೆಟ್ಸ್ ಇರುತ್ತೆ ಅದು ಎಕ್ಸೆಸ್ ವಾಟರ್ ಏನಿದೆ ಅದು ಲೂಸ್ ಆಗಿದೆ ಇನ್ ದ ಫಾರ್ಮ್ ಆಫ್ ವೇಪರ್ಸ್. ಟ್ರಾನ್ಸ್ಲೊಕೇಶನ್ ಅಂದ್ರೆ ಫುಡ್ ಮೆಟೀರಿಯಲ್ಸ್ ಅಂದ್ರೆ ಫೋಟೋಸಿಂಥಸಿಸ್ ಮೆಟೀರಿಯಲ್ನ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕೊಂಡೊಯ್ದು ನಾವು ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ತೀವಿ. ಇದು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ನ ಕಂಪ್ಲೀಟ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಕಂಪ್ಲೀಟೆಡ್. ಸೊ ಟ್ರಾನ್ಸ್ಪೋರ್ಟೇಷನ್ ಇನ್ ಆನಿಮಲ್ಸ್ ಅಂತ ಬಂದಾಗ ಮೇನ್ ಫಂಕ್ಷನ್ ಹಾರ್ಟ್. ನನ್ನ ಪಾತ್ವೇಸ್ ಆಲ್ರೆಡಿ ಕೊಟ್ಟಿದ್ದೀನಿ ನಿಮಗೆ, ಎಲ್ಲೆಲ್ಲಿಂದ ಯಾವ್ಯಾವ ಬ್ಲಡ್, ಆಕ್ಸಿಜನೇಟೆಡ್ ಬ್ಲಡ್ ಯಾವಾಗ ಬರುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಯಾವಾಗ ಬರುತ್ತೆ, ಮಿಡ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಮುಖಾಂತರ ಹೋಗಿ ಡೆಸ್ಟಿನೇಷನ್ ಯಾವುದು, ಸೋರ್ಸ್ ಯಾವುದು. ಲಂಗ್ಸ್ ಇಂದ ಸ್ಟಾರ್ಟ್ ಆಗಿ ಅಗೇನ್ ಲಂಗ್ಸ್ ಗೆ ಎಂಡ್ ಆಗುತ್ತೆ. ಇಟ್ ಇಸ್ ಟ್ರಾನ್ಸ್ಪೋರ್ಟೇಷನ್ ಇನ್ animals. When come to transportation in plants, we will consider the xylem and phloem as a two important tissues. With the help of xylem, water and minerals will be transported. With the help of phloem, the food will be transported from one part to different parts of the body. This completes the transportation in the living organism. We already ಎಲ್ಲಿ ಮೂರನೇದು ಮಾಡಿದ್ವಿ, ನ್ಯೂಟ್ರಿಷನ್ ಆಯಿತು, ರೆಸ್ಪಿರೇಷನ್ ಆಯಿತು, and also transportation is also completed. If you have any doubts, you can comment it in comment section. For more videos, subscription ತಗೊಳ್ಳಿ and also subscribe to the YouTube channel, that is JJM Academy YouTube channel ಗೆ subscribe ಆಗಿ and ಕೆಳಗಡೆ ಕಾಣುವಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ for more notifications. Thank you.